ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ನಾವು ಕಂದಾಯ ಇಲಾಖೆ ವತಿಯಿಂದ ಇತ್ತೀಚೆಗೆ KA ನಡೆಸಿರುವಂಥ ಗ್ರಾಮ ಆಡಳಿತಾಧಿಕಾರಿ ನೇಮಕ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವ ಕುರಿತು ಹೊತ್ತಿಕೊಂಡ ಅವರು ಎಲ್ಲ ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದಿರುವಂಥದ್ದು. KAದವರಿಗಾಗಲೇ ಕಡ್ಡಾಯ ಕನ್ನಡ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಒಂದು ನಡೆಸಿದ್ರು. ಅಕ್ಟೋಬರ್ 27ರಂದು ಎಲ್ಲ ಜಿಲ್ಲೆಗಳಲ್ಲಿ ಒಂದು ನಡೆಸಿದ್ರು. ಆ ಒಂದು OMR ಶೀಟ್ಗಳನ್ನು ಚೆಕ್ಕಿಂಗ್ ಮಾಡಿ ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ಅರ್ಹತೆಯನ್ನು ಗಳಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ನಾವು ಇಲ್ಲಿ ತಿಳಿಸ್ತಾ ಇದ್ದೀವಿ. ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಕೂಡ ಒಟ್ಟು 70 ಪ್ರಶ್ನೆಗಳು ಕರೆಕ್ಟ್ ಆಗಿರಬೇಕು. ಅಂದರೆ ನೆಗೆಟಿವ್ ಮಾರ್ಕ್ಸನ್ನು ತೆಗೆದ ನಂತರ 70 ಪ್ರಶ್ನೆಗಳು ಯಾರು ಎಲ್ಲ ಕರೆಕ್ಟ್ ಆಗಿದಾವಲ್ಲ ಅವರನ್ನು ಒಂದು ಅರ್ಹ ಅಭ್ಯರ್ಥಿಗಳು ಅಂತ ಕರೀತಾರೆ. ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ಒಂದು ಅರ್ಹತೆಯನ್ನು ಗಳಿಸಿದ್ದಾರೆ ಅನ್ನುವಂಥದ್ದನ್ನು ನೀಡ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲಿ 32 ಹುದ್ದೆಗಳಿಗೆ 1276 ಅಭ್ಯರ್ಥಿಗಳು ಅರ್ಹತೆಯನ್ನು ಗಳಿಸಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ 34 ಹುದ್ದೆಗಳಿಗೆ 683, ಚಿತ್ರದುರ್ಗ 32 ಹುದ್ದೆಗಳಿಗೆ 1158, ಕೋಲಾರ 45 ಹುದ್ದೆಗಳಿಗೆ 1428, ತುಮಕೂರಿನಲ್ಲಿ 73 ಹುದ್ದೆಗಳಿಗೆ 4320, ರಾಮನಗರ 51 ಹುದ್ದೆಗಳಿಗೆ 1909, ಚಿಕ್ಕಬಳ್ಳಾಪುರ 42 ಹುದ್ದೆಗಳಿಗೆ 1088, ಶಿವಮೊಗ್ಗ 31 ಹುದ್ದೆಗಳು 1288, ಮೈಸೂರು 66 ಹುದ್ದೆಗಳು 3946 ಅಭ್ಯರ್ಥಿಗಳು, ಚಾಮರಾಜನಗರ 55 ಹುದ್ದೆಗಳು 2852, ಮಂಡ್ಯ 60 ಹುದ್ದೆ 3028, ಹಾಸನ 3100, ಚಿಕ್ಕಮಗಳೂರು 23 ಹುದ್ದೆಗೆ 707, ಕೊಡಗು 6 ಹುದ್ದೆಗೆ 287, ಉಡುಪಿ 22 ಹುದ್ದೆಗೆ 699, ದಕ್ಷಿಣ ಕನ್ನಡ 50 ಹುದ್ದೆ 2126, ಬೆಳಗಾವಿ 64 ಹುದ್ದೆ 4740, ವಿಜಯಪುರ 7 ಹುದ್ದೆ 388, ಬಾಗಲಕೋಟೆ 22 ಹುದ್ದೆ 1004 ಅಭ್ಯರ್ಥಿಗಳು, ಧಾರವಾಡ 12 ಹುದ್ದೆ 227, ಗದಗ 30 ಹುದ್ದೆ 1343, ಹಾವೇರಿ 34 ಹುದ್ದೆ 1438 ಅಭ್ಯರ್ಥಿಗಳು, ಉತ್ತರ ಕನ್ನಡ 2 ಹುದ್ದೆ 164, ಕಲಬುರಗಿ 64 ಹುದ್ದೆ 4146, ರಾಯಚೂರು 4 ಹುದ್ದೆ 169, ಕೊಪ್ಪಳ 19 ಹುದ್ದೆ 816, ಬಳ್ಳಾರಿ 17 ಹುದ್ದೆ 393, ಬೀದರ್ 24 ಹುದ್ದೆ 782, ಯಾದಗಿರಿ 9 ಹುದ್ದೆ 244, ವಿಜಯನಗರ 13 ಹುದ್ದೆ 264. ಇವಿಷ್ಟು ಒಟ್ಟು 1000 ಹುದ್ದೆಗಳು ಕರ್ನಾಟಕದಲ್ಲಿ 31 ಜಿಲ್ಲೆಗಳಲ್ಲಿ ಕರೆದಿದ್ದರು. ಒಟ್ಟು 45,993 ಅಭ್ಯರ್ಥಿಗಳು ಒಂದು ಅರ್ಹತೆಯನ್ನು ಗಳಿಸಿರುವಂಥದ್ದು. ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ 50 ಅಂಕಗಳನ್ನು ತೆಗೆದು ತೇರ್ಗಡೆ ಆದಂಥವರನ್ನು ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ 35% ನೋಡಿ, 35% ಹತ್ತಿರ ಒಟ್ಟು 70 ಅಂಕಗಳನ್ನು ತೆಗಿಬೇಕು. ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ 70 ಅಂಕಗಳನ್ನು ಗಳಿಸಿರುವಂಥದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4 ಅಂಕಾಂಶಗಳನ್ನು ಋಣಾತ್ಮಕ ಮೌಲ್ಯಮಾಪನ ಮಾಡಿರುವುದರಿಂದ 30 ಜಿಲ್ಲೆಗಳ ಒಟ್ಟು 1000 ಗ್ರಾಮ ಆಡಳಿತಾರ ಹುದ್ದೆಗಳ ನೇಮಕಾತಿಗೆ ನಡೆಸಿದ ಪರೀಕ್ಷೆಯಲ್ಲಿ ಒಟ್ಟು 45,993 ಅಭ್ಯರ್ಥಿಗಳು ಅರ್ಹತೆಯನ್ನು ಪಡೆದಿರುವಂಥ. ಇನ್ನು ಮುಂದುವರೆದು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಈ ಒಂದು ಹುದ್ದೆಗಳ ಅಭ್ಯರ್ಥಿಗಳ ಒಂದು ಜಾತಿವಾರು 2A 3A 3B ಏನು ಬರುತ್ತಲ್ಲ ಅದರ ಪ್ರಕಾರ ಒಂದು ಮೆರಿಟ್ ಲಿಸ್ಟನ್ನು 1:3 ಒಂದು ಹುದ್ದೆಗೆ 3ರಂತೆ. ಒಂದು ಉದಾಹರಣೆ ಹೇಳ್ತೀನಿ ನಿಮಗಲೇ ನೋಡ್ರಿ. ವಿಜಯನಗರ 13 ಹುದ್ದೆ ಅದಾವೆ. 13 ಹುದ್ದೆ ಅಂದರೆ ಇಲ್ಲಿ ಎಷ್ಟು ಜನ ಕರಿಬೇಕು ಅಥವಾ ವೆರಿಫಿಕೇಷನ್ಗೆ ಒಟ್ಟು 39 ಹುದ್ದೆ. ಯಾದಗಿರಿ 9 ಹುದ್ದೆ ಅದಾವೆ, 27 ಅಭ್ಯರ್ಥಿಗಳನ್ನ ಕರಿಬೇಕು. ಈ ರೀತಿ ಒಂದು ಹುದ್ದೆಗೆ 3ರಂತೆ 1:3ರಂತೆ ಒಂದು ಮೆರಿಟ್ ಲಿಸ್ಟನ್ನು ತಯಾರಿಸಬೇಕು ಅಂತ ಹೇಳಿದ್ದಾರೆ. ಅನಂತರ ದಾಖಲಾತಿ ಪರಿಶೀಲಿಸಿ 1:1ರಂತೆ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಬೇಕು ಅಂತಿಕೊಂಡು ಹೇಳಿದ್ದಾರೆ. ಆಮೇಲೆ ಸಿಂಧುತ್ವ ಪ್ರಮಾಣಪತ್ರ, ಪೊಲೀಸ್ ವರದಿ, 12ನೇ ತರಗತಿ ಅಂಕಪಟ್ಟಿಯನ್ನು ನೈಜತೆ ಪರಿಶೀಲಿಸಿಕೊಂಡು ನೇಮಕಾತಿ ಆದೇಶವನ್ನು ನೀಡಬೇಕು ಅಂತ ಹೇಳಿದ್ದಾರೆ.
ಇನ್ನು ದಿನಾಂಕ ನೋಡಿರಿ 20/12/2024ರಿಂದ 24/12/2024 ಈ ಅವಧಿಯಲ್ಲಿ 1/1/3 ಒಂದು ಲಿಸ್ಟನ್ನು ಬಿಡಬೇಕು. ಆಮೇಲೆ 2/1/2025ರಿಂದ 10/1/2025ವರೆಗೆ 1/3 ಅನುಪಾತದಲ್ಲಿನ ಅಭ್ಯರ್ಥಿಗಳ ದಾಖಲಾತಿಗಳನ್ನು ಪರಿಶೀಲಿಸುವಂಥದ್ದು. ಆಮೇಲೆ 1/1 ಲಿಸ್ಟನ್ನು 15/1/2020 ಬಿಡಬೇಕು ಅನ್ನುವಂಥದ್ದನ್ನು ಇದು ಹೇಳಿರುವಂಥದ್ದು. ಇವಿಷ್ಟು ಒಂದು ಮಾಹಿತಿ. ಇದು ಒಂದು ಸರ್ಕಾರವೇ ನೀಡಿರುವಂಥ ಒಂದು ಮಾಹಿತಿ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆಯವರು ಒಂದು ದಾವಣಗೆರೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಇದನ್ನು ಬರೆದಿರುವಂಥದ್ದು. ಇದಿಷ್ಟು ಇವತ್ತಿನ ಒಂದು ಮಾಹಿತಿ. ಸಂಪೂರ್ಣವಾಗಿ ಈ ಒಂದು ಮಾಹಿತಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ನೋಟಿಫಿಕೇಷನ್ ಆನ್ ಆಗಿರುತ್ತೆ ಅಂತ ತಿಳ್ಕೊಬೋದು.